ನಿಮ್ಮ ಕಚೇರಿ ನಿಮ್ಮ ಮೇಲೆ ಅಲಿಗೇಷನ್ಸ್ ಮಾಡಿದ್ದಾರೆ, ಭ್ರಷ್ಟಾಚಾರ ಮತ್ತೆ ಹಗರಣ ಹಿಂದಿನ ಸ್ಪೀಕರ್ ಆಗಿದ್ದು. ಓಕೆ, ನೀವು ಹೇಳಿದ ವಿಚಾರ ನಾನು ಕೂಡ ಗಮನಿಸಿದ್ದೇನೆ. ಎಲ್ಲ ರೋಗಕ್ಕೆ ಮದ್ದು ಇದೆ, ಹಸುವೆಗೊಂದು ಮದ್ದಿಲ್ಲ. ನಾವು ಹೊಸತಾಗಿ ನೀವು ಒಂದು ಮನೆ ಕಟ್ಟುವಾಗ, ಚಂದ ಒಂದು ಬಿಲ್ಡಿಂಗ್ ಕಟ್ಟುವಾಗ, ಆ ಕಟ್ಟಡಕ್ಕೆ ದೃಷ್ಟಿ ಬೀಳಬಾರ್ದಂತ ಹೇಳಿ ಒಂದು ದೃಷ್ಟಿ ಬೊಂಬೆಯನ್ನು ಆ ಕಟ್ಟಡ ಮುಂದೆ ಕಟ್ತಾರೆ. ಇದೀಗ ಕರ್ನಾಟಕ ಲೆಜಿಸ್ಲೇಚರ್ ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಸರ್ವರ ಮೆಚ್ಚುಗೆ ಮಾತ್ರ ಅಲ್ಲ, ನಮ್ಮ ದೇಶದಲ್ಲಿ ಸರ್ವರ ಮೆಚ್ಚುಗೆ ಮಾತ್ರ ಅಲ್ಲ, ಅಂತಾರಾಷ್ಟ್ರೀಯ ಮಟ್ಟದಲ್ಲಿಯೂ ಕೂಡ ಕರ್ನಾಟಕ ಲೆಜಿಸ್ಲೇಚರ್ ಅಂತ ಹೇಳಿದಾಗ ಒಂದು ಅವರಿಗೆ ಪರಿಚಯ ಮತ್ತು ಇವತ್ತೊಂದು ಗೌರವ ಸಿಕ್ಕುವಂತ ವ್ಯವಸ್ಥೆ ಆಗಿದೆ. ಆ ಸಂದರ್ಭದಲ್ಲಿ ಇದಕ್ಕೆಲ್ಲ ಕೂಡ ದೃಷ್ಟಿ ಬೀಳಬಾರ್ದಂತ ಹೇಳಿ ನಮ್ಮೆಲ್ಲ ಮಾಜಿ ಸ್ಪೀಕರ್ ಅವರು ಎಲ್ಲ ಆರೋಪಗಳು ನಮ್ಮ ಲೆಜಿಸ್ಲೇಚರ್ಗೆ ಒಂದು ದೃಷ್ಟಿ ಬೊಂಬೆ ಒಂದು ಆರೋಪ ಅಂತ ಹೇಳಲಿಕ್ಕೆ ನಾನು ಇವತ್ತು ಬಯಸ್ತೇನೆ. ಅಭಿವೃದ್ಧಿ ಅದು ನಿರಂತರ, ಹಂತ ಹಂತ ಆಗಲೇಬೇಕು, ಅದು ನಾನು ಮಾಡ್ತಾ ಇರ್ತೇನೆ. ಯಾರಿಗಾದರೂ ಅದರ ಬಗ್ಗೆ ಏನಾದರೂ ವಿಚಾರಗಳು ಸಂಶಯಗಳಿದ್ದರೆ ನಾಳೆ ಬೆಳಿಗ್ಗೆ ನಾನು ನನ್ನ ಆಫೀಸ್ ಕಚೇರಿಯಲ್ಲಿದ್ದೇನೆ. ಅವರೆಲ್ಲರೂ ದಯವಿಟ್ಟು ಅವರು ನನ್ನ ಕಚೇರಿಗೆ ಬಂದು ರೈಟಿಂಗಲ್ಲಿ ಏನಿದೆ ಅವರಿಗೆ ಹೇಳಿಕೊಟ್ಟು ಅವರ ಸಂಶಯ ಆಗಲಿ ಏನಿದೆಯಾ ನಾವೆಲ್ಲ ಅದು ಸಕಾರಾತ್ಮಕವಾದ ಚರ್ಚೆ ಮಾಡಲಿಕ್ಕೆ ನಾನು ಕೂಡ ಅವ್ರ ಜೊತೆ ಇದ್ದೇನೆ. ನನ್ನ ಆಲೋಚನೆ ಕೂಡ ಗೌರವ ಬರಬೇಕು, ಅವರ ಆಲೋಚನೆ ಕೂಡ ಅದೇ ಇರಬಹುದು. ಅವರೆಲ್ಲ ಜವಾಬ್ದಾರಿ ಸ್ಥಾನದಲ್ಲಿದ್ದವರು, ಅನುಭವದಲ್ಲಿ ಇರುವವರೇ. ಆದ ಕಾರಣ ನಾನು ಏನೆಲ್ಲ ಅವರು ನಮಗೆ ರೈಟಿಂಗಲ್ಲಿ ಕೊಡ್ತಾರೆ ಅದೆಲ್ಲ ನಾನು ವಿಚಾರ ಮಾಡಿ ನಮ್ಮ ಈಗಿರುವಂತ ಆ ಗೌರವ ಏನಿದೆ ಲೆಜಿಸ್ಲೇಚರ್ಗೆ ಇನ್ನಷ್ಟು ನಾನು ಜಾಸ್ತಿ ಮಾಡ್ಕೊಂಡು ಪ್ರಯತ್ನ ಮಾಡ್ತೇನೆ. ಅದು ರೈಟಿಂಗ್ ಎಲ್ಲೇ ಕೂತ್ಕೊಂಡು ಮಾತಾಡೋದಕ್ಕೆ ನಾನಿಲ್ಲ. ಅವರು ರಾಜಕೀಯ ವ್ಯಕ್ತಿಗಳು, ಶಾಸಕರಿದ್ದಾರೆ, ಸಂಸದರಿದ್ದಾರೆ, ಇನ್ನೊಬ್ಬರಿದ್ದಾರೆ. ಅವರು ಎಲ್ಲೇ ಕೂತ್ಕೊಂಡು ಮಾತಾಡ್ತಾರೆ ಅಂತ ಹೇಳಿಕೊಂಡು ನಾನೊಂದು ಸಂವಿಧಾನ ಸ್ಥಾನದಲ್ಲಿದ್ದುಕೊಂಡು ನಾನು ಅವರಾಗಿ ನನಗೆ ಮಾತಾಡ್ಲಿಕ್ಕೆ ಆಗ್ತದ? ಅವರೊಂದು ನಾನು ಹೇಳಿದನಲ್ಲ, ನಾಳೆ ಬೆಳಿಗ್ಗೆ ನಾನು ಅವರಿಗೆ ಇವತ್ತು ಬಂದರೂ ಕೂಡ ನನ್ನ ಕ್ಷೇತ್ರದ ಕಾರ್ಯಕರ್ತರನ್ನು ಭೇಟಿ ಮಾಡಿ ಫಸ್ಟಿಗೆ ನಾಳೆ ಬೆಳಿಗ್ಗೆ ನಾನು ಮತ್ತೆ ಇವರಿಗೆ ಬೇಕಾಗಿ ನಾನು ನನ್ನ ಕಚೇರಿಗೆ ಬೆಳಿಗ್ಗೆ ನಾನು ಹೋಗ್ತೇನೆ. ಮತ್ತೆ ಬಾಯಲ್ಲಿ ಹೇಳಿದ್ರೆ ನಾನು ಏನ್ ಮಾಡ್ಲಿ? ಈಗ ಒಂದಂತ ಹೇಳಿದ್ರೆ ನೋಡಿ, ಅದನ್ನ ನಾನು ಹೇಳಿದಲ್ಲ. ಅದು ನೋಡಿ, ನಾನು ಅವರು ಇವರ ನಾನು ಹೇಳಲಿಕ್ಕೆ ಏನು ಹೋಗುದಿಲ್ಲ. ನಾನು ಇಷ್ಟೇ ಹೇಳುತ್ತೇನಲ್ಲ, ಅವ್ರು ಹೇಳಿದ ವಿಚಾರಗಳು ಇವತ್ತು ನಾವು ಅದನ್ನು ಏನಿದೆಯಾ ಅದನ್ನು ರೈಟಿಂಗ್ ಅಲ್ಲಿ ನನಗೆ ಕೊಟ್ರೆ ಅದನ್ನು ನಾನು ಅದರಲ್ಲಿ ಏನಿದೆ ಅಂತ ಪ್ರಶ್ನಿಸ್ತೇನೆ. ಈಗ ನಿಮ್ಮ ವಿರುದ್ಧವೇ ವಿನಾಯಿತಿ ಮಾಡಿ ತುರ್ತಾಗಿ ನೋಡಿ, ಅದು ಅವ್ರು ಏನೇ ಆರೋಪ ಮನೆ ಹೇಳ್ದೆ ಅಲ್ಲ, ಅವ್ರ ಆರೋಪ ಎಲ್ಲಿಯ ಕೂತ್ಕೊಂಡು ಆರೋಪ ಮಾಡಿದ ತಕ್ಷಣ ನಾನಿಲ್ಲಿ ಅವರ ಜನ ಅಲ್ಲ ಅವ್ರಿಗೆ ಉತ್ತರ ಕೊಡ್ಲಿಕ್ಕೆ. ನಾಳೆ ನಾನು ನನ್ನ ಸ್ಪೀಕರ್ ಕಚೇರಿಯಲ್ಲಿ ಇದ್ದೇನೆ. ಅಲ್ಲಿಗೆ ಬಂದು ನನಗೆ ಕರೆಕ್ಟ್ ಆಗಿ ಒಂದು ರೈಟಿಂಗ್ ಅಲ್ಲಿ ಕೊಡ್ಲಿ. ಅದು ನಾನು ಮತ್ತೆ ತೀರ್ಮಾನ ಮಾಡುದಲ್ಲ. ಆ ದೂರಿನಲ್ಲಿ ಅಂತ ವಿಚಾರಗಳಿದ್ರೆ ಏನು ವಿಚಾರ ಆಗ್ಲೇಬೇಕು ಅಂತ ವಿಚಾರವಲ್ವ, ಏನು ವಿಚಾರ ಆಗ್ಬೇಕು ಅದಕ್ಕೆ? ನಾನು ಹೇಳ್ತೇನಲ್ಲ, ಅದು ನೋಡಿ ಒಂದು ವಿಷಯ ಅದರ ಹಿಂದೆ ಗೊತ್ತಿಲ್ಲ, ಅದರ ಮುಂದೆ ಗೊತ್ತಿಲ್ಲ, ಏನಂದು ಹೇಳ್ತಾರ ಅಂತ ಹೇಳಿ ನಾನು ಇಲ್ಲಿ ಕೂತು ಮಾತಾಡ್ಲಿಕ್ಕೆ ಆಗ್ತದ? ಹೇಳ್ಬೇಕೆ ನಾನು ಕೂಡ ಬಹಳಷ್ಟು ಹೇಳಲಿಕ್ಕಿದ್ದು, ನನಗೆ ಹೇಳಲಿಕ್ಕೆ ಆಗ್ತದ? ರಾಜಕೀಯವಾಗಿ ನಾನು ಕೂಡ ಒಬ್ಬ ರಾಜಕೀಯ ಪಕ್ಷದ ಒಂದು ವತಿಯಿಂದ ನಿಂತು ಮಾತಾಡ್ಬೇಕು ಏನು ಕೂಡ ನನಗೆ ಮಾತಾಡಬಹುದು. ಆದ್ರೆ ನಾನು ಇವತ್ತು ಸಂವಿಧಾನಬದ್ಧವಾದ ಒಂದು ಸ್ಪೀಕರ್ ಪೋಸ್ಟ್ ಅಲ್ಲಿ ಇದ್ದೇನೆ. ನಾನೀಗ ಪ್ರತಿಪಕ್ಷದ ಮಿತ್ರ. ಆ ಒಂದು ಸಂದರ್ಭದಲ್ಲಿ ಅಲ್ಲಿ ಮಾತ್ರ ನಾನು ಇಲ್ಲಿ ನನ್ನ ಮಾತ್ರ ಇದೇ ಕೆಲಸ ಆಗ್ತದೆ. ಯಾವುದು ಏನು ಅದು ಇಲ್ಲಿ ನೀವು ಅಲ್ಲೇ ಮಾರಾಟ ಪ್ರಶ್ನೆ ಬರ್ಲಿ, ನೀವು ಯಾಕೆ ಉತ್ತರ ಕೇಳ್ತೀರಿ? ಈಗ ಸದನವನ್ನ ಮಸಾಜ್ ಪಾರ್ಲರ್ ಮಾಡ್ಲಿಕ್ಕೆ ಹೋಗಿದ್ದಾರೆ ಹೌದದ, ಅವ್ರ ಹತ್ರ ಕೇಳಿ, ನನ್ನ ಹತ್ರ ಕೇಳಿದ್ರೆ ಆಗ್ತದ? ನಾನೇನು ಮಾಡ್ಲಿ? ಅದು ಅವ್ರು ಹೇಳ್ತಾರ, ನಾನೇನು ಹೇಳಲಿಕ್ಕೆ ಸಾಧ್ಯ? ನಮ್ಮ ಶಾಸಕರಿಗೆ ಯಾವುದೆಲ್ಲ ಒಳ್ಳೆಯದಾಗಬೇಕು, ಯಾವುದೆಲ್ಲ ಸವಲತ್ತು ಕೊಡಬೇಕು
ಅದನ್ನು ಕೊಡುದು ನನ್ನ ಕರ್ತವ್ಯ, ನಾನು ಅದು ಮಾಡ್ತೇನೆ. ಇನ್ನು ನನ್ನ ಮುಂದೆ ಕೂಡ ನಾನು ಮಾಡ್ತೇನೆ. ನಾವೇನು ಕೇಳಿರ್ಲಿಲ್ಲ. ಅದನ್ನೇ ನೋಡಿ, ಅದನ್ನ ನಾನು ಹೇಳಿದೆಲ್ಲ. ಅದಕ್ಕೆಲ್ಲ ನಾನು ಇಲ್ಲಿ ಉತ್ತರ ಕೊಡ್ಲಿಕ್ಕೆ ನಾನು ಕೊಡುದಿಲ್ಲ. ಅವ್ರು ಇಲ್ಲಿ ಒಂದು ಹೇಳ್ತಾರೆ, ಅಲ್ಲಿ ಒಂದು ಹೇಳ್ತಾರೆ, ಇನ್ನೊಂದು ನಾನೇನ್ ಮಾಡ್ಲಿಕ್ಕೆ ಸಾಧ್ಯ? ಇದಕ್ಕೆ ನನಗೆ ಎಲ್ಲ ಕಡೆ ಉತ್ತರ ನೀವು ಆಲೋಚನೆ ಮಾಡಿ. ನಮ್ಗೆ ಹೇಳಲಿಕ್ಕೆ ಆಗ್ತದ? ಕ್ಷೇತ್ರಕ್ಕೆ ಅಭಿವೃದ್ಧಿಗೆ ಯಾವುದೇ ದುಡ್ಡು ಕೊಡ್ತಾ ಇಲ್ಲ, ಕಡತದಲ್ಲಿ ಬಾಕಿಯಾಗಿದೆ. ಆದ್ರೆ ಅವರ ಒಂದು LHಗಳನ್ನೆಲ್ಲ ತಾವು ಶ್ರೀಮಂತಿಗೆ ಮಾಡ್ತಾ ಇದ್ರ ಅಂತ ಆರೋಪ ಕೂಡ ಬಂದಿದೆ. ಹೌದು, ನಾನೇನ್ ಮಾಡ್ಬೇಕು ಅವರ ಆರೋಪಕ್ಕೆ? ಅವ್ರು ಆರೋಪ ಮಾಡಿ ನಮ್ಗೇನಾದ್ರು ಡ್ಯಾಮೇಜ್ ಮಾಡ್ತಾನೆ ಸಂತೋಷ ಪಟ್ರೆ ಅವ್ರು ಅತ್ಯಂತ ಸಂತೋಷದಿರ್ಲಿ. ದಿವಸ ಆಗಲು ಬೆದ್ದು ಬೆಳಿಗ್ಗೆ ಎದ್ದು ಒಂದೊಂದು ಮಾತನಾಡ್ಲಿ, ಅವರು ಸಂತೋಷ ಪಡ್ಲಿ. ನನಗೆ ಬೇಸರ ಇಲ್ಲ. ನಾವು ಏನು ಯಾವುದು ಹೇಗೆ ಗೊತ್ತಿದೆ. ಅದಕ್ಕೆ ಇಂಥ ಆರೋಪ ನನಗೆ ಫಸ್ಟ್ ಇದರಲ್ಲಿ ನನ್ನ ರಾಜ್ಯಕ್ಕೆ ಉದ್ದಕ್ಕೆಲ್ಲಗಲೂ ಕೂಡ ನಾನು ಶಾಸಕನ ಮೊದಲಿಂದಲೂ ಕೂಡ ಇಂಥ ಆರೋಪ ಕೇಳಿ ಬಂದು ನಾನು ಇಲ್ಲಿ ತನಕ ಬಂದು ಮುಟ್ಟಿದ್ದೇನೆ. ಇವರ ಆರೋಪದಿಂದ ನನಗೆ ವಿಶ್ವಾಸ ಇದೆ. ನಾನು ಕೂಡ ನನ್ನ ಕ್ಷೇತ್ರದ ಜನರು ಇನ್ನೂ ಕೂಡ ಮುಂದಕ್ಕೆ ತಗೊಂಡು ಹೋಗ್ತಾರೆ. ಸಚಿವ ಸಂಪುಟ ಸಂದರ್ಭದಲ್ಲಿ ಹೊಸ ಜವಾಬ್ದಾರಿಯನ್ನು ಕೊಡ್ತಾರೆ ಅನ್ನುವಂತ ಮಾತು ಕೇಳ್ತಾರೆ. ಸ್ಪೀಕರ್ ಹೊಸ ಜವಾಬ್ದಾರಿಯನ್ನು ಕೊಡ್ತಾರೆ. ನನಗೆ ಯಾವುದೇ ವಿಚಾರ ಕೂಡ ನನಗೆ ಗಮನಕ್ಕಿಲ್ಲ. ನಾನು ಆಲೋಚನೆ ಮಾಡಿ ನಾಳೆ ಹೇಳ್ತೇನೆ. ಥ್ಯಾಂಕ್ ಯು, ಧನ್ಯವಾದಗಳು. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.